ಅಲ್ಲ ಗುರು, ಈ ಫೋಟೋಫೋಬಿಯಾ ಅಂದ್ರೆ ನನ್ ಮಗನ್ ಈ ದೇಶದಲ್ಲಿ ಕ್ಯಾಮ್ರಾ ಬ್ಯಾನ್ ಆಗ್ಲೇಬೇಕು. ಅಲ್ಲೇನು ಕೋತಿ ಕುಡಿತಾ ಇದೆಯೋ, ಸಾರೇನೋ ಬೈತಾ ಇದಾರೆ, ನಿಂತ್ಕೊಂಡು ಕೇಳಿಸ್ಕೊಡ್ರೋದಿಲ್ಲ. ಕಾಲೇಜ್ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬರ್ತಾ ಉಂಟು, ಹಲಕಿಸಿತಾ ಇದೆಯಾ? ನಾಚಿಕೆ ಆಗೋದಿಲ್ಲ ನಿನಗೆ? ಶರದ್ ಶರದ್ ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕೊಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಖುಷಿಯಂತೆ ಇದ್ದೆ, ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಸ ಫಾರ್ ಬಾಯ್ಸ್. చూసి ಯಾರ ಗಮನ It's okay. Go ahead. ಅಗಾಧವಾದ ಗುಹೆ. ಯುವಕರಾಡದ ಯುವ ವನಿತೆಯರು. ಭ್ರಮೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಇವತ್ತಿನ ಲಾಗ್ನಲ್ಲಿ ಉತ್ರಿ ಬೆಟ್ಟ ಕಡೆ ಒಂದು ಸಣ್ಣ ಟ್ರಕ್ ಹೋಗೋಣ. ನಾಳೆ ಅರ್ಲಿ ಮಾರ್ನಿಂಗ್ ಅನ್ನೋಕ್ಕಿಂತ ಮಿಡ್ ನೈಟ್ 2 o'clockಗೆ ಏಳಬೇಕು. ಅದಕ್ಕೆ ಹಿಂದಿನ ದಿನ ನೈಟೇ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಚಿನ್ನುಣ್ಣ ಆಲ್ರೆಡಿ ನಾಳೆಗೆ ಶೂ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅದಾದಮೇಲೆ ಚಿನ್ನುಣ್ಣ ಏನೋ ಮಲ್ಗೋಕ್ಕೆ ಹೋದರು. ಸಿದ್ದು ನಾಳೆ ಬೆಟ್ಟ ಹತ್ತಕ್ಕೆ ಹೋಗ್ತಾನೋ ಹೊಟ್ಟೆ ತುಂಬ್ಸಕ್ಕೆ ಹೋಗ್ತಾನೋ ಗೊತ್ತಾಗ್ತಿಲ್ಲ. ಅದು ರೆಡಿಯಲ್ಲಿ ಇಷ್ಟೆಲ್ಲ ಇದ್ರೂ ಬೂಮರ್ ತರೋಕ್ಕೆ ಸುಬ್ಬುಗೆ ಕಾಲ್ ಮಾಡ್ತಿದ್ದಾನೆ. ಹಲೋ, ಎಲ್ಲಿದ್ದಿ? ಮೆಲ್ಲ ಒಂದು ಸೆಂಟರ್ ಫ್ರೆಶ್ ಎಂತ ಗೊತ್ತಿಲ್ಲ, ಒಂದು 20 ಸೆಂಟರ್ ಫ್ರೆಶ್ ಆಯ್ತಾ? 20 ಸೆಂಟರ್ ಫ್ರೆಶ್ ಅಂತ. ಅದು 10 ಆಗಿ ತಿನ್ಲಿಕ್ಕೆ. ಸೆಂಟರ್ ಫ್ರೆಶ್ ಆಗಬೇಕು. ಆಯಿತು. ಸಿದ್ದಿಕನಿಗೆ ಕಾಲ್ ಮಾಡಿ ಬರುವಾಗ. ಆಯಿತು, ಬರುವಾಗ ಫೋನ್ ಮಾಡು. ನಮಗೆ ಮಾತ್ರ ಮಾಡು, ಬೇರೆ. ಆಯಿತು. ಆಯಿತು. ಎಂತಂತೆ? ನಾನು ಬರುವಾಗಲ್ಲ ಈ ನಿಮ್ಮ ಒಟ್ಟಿಗೆ ನನಗೆ ಬೇಡ ಇತ್ತು ಮಾರಾಯರೆ. ಬಿಟ್ಟು ಮರ್ಯಾದೆಗೆ ಮಲಗು. ಈಗ 2 ಗಂಟೆಗೆ ಹೇಳಬೇಕು. ಈಗ ಟೈಮ್ ಎಷ್ಟು? 11 ಆಯಿತು. ನಾ ಮಲಗ್ತೇನೆ. ಬಾಯ್. ಗಂಟೆ 11 ಆಗಿತ್ತು. ನಾನು ಮಲ್ಗೋಕ್ಕೆ ಹೊರಟೆ. ಸುಬ್ಬು 1:30ಗೆ ಬರ್ತೀನಿ ಅಂದ. ಸಿದ್ದು ಇನ್ನೂ ಶೂ ಹುಡ್ಕೋದು, ಅದಾದಮೇಲೆ ಬಾಟ್ಲಿಗೆ ನೀರು ತುಂಬಿಸೋದು ಇದೇ ಮಾಡ್ತಿದ್ದ. ನಿಂತ ಮಾಡೋದಂತ ಎಂತ ಹುಡುಕೋದು? ಗಂಟೆ 11. ನೀನಿನ್ನು ಮಲಗಿ ಹೇಳಲಿಕ್ಕೆ ಉಂಟಾ? ಮಗನೇ ವಾಪಸ್ಸು ಒಂದು ಶಿವನೇ. ಕೈ ಸತೊಳೆಯಲ್ಲ ಹುಚ್ಚ. ನಿಂಗೆ ನಡಿಲಿಕ್ಕೆ ಆಗೋದಿಲ್ಲ ನಾಳೆಗೆ ಟ್ರಕ್ಕಿಂಗ್. ಸುಬ್ಬು ಬಂದಮೇಲೆ ಎದುರಾಯಿತು ಅಂತ ನಾನು ವಾಪಸ್ ಮಲ್ಗೋಕ್ಕೆ ಹೋದೆ. ನಿದ್ದೆ ಮಾತ್ರ ಬಂದೇ ಇಲ್ಲ. ಅಂದಾಜು 1:45 ಅನಿಸುತ್ತೆ ಸುಬ್ಬು ಫೋನ್ ಮಾಡ್ದ. ಅದು ಲೊಕೇಶನ್ ಕೇಳೋಕ್ಕೆ. ಲೊಕೇಶನ್ ಕಳಿಸಿದ್ವಿ. ಆಮೇಲೆ ಅವ್ನು ಬರೋದನ್ನು ನೋಡ್ತಾ ಇದ್ವಿ. ಅಷ್ಟರಲ್ಲೇ ಅವ್ನು ಬಂದುಬಿಟ್ಟ ಕೂಡ. ಸುಬ್ಬ
ಟೈಟಾ ಕುಡಿಯೋದೇ ನನ್ನ ವೀಕ್ನೆಸ್. ಊದು ಊದು. ಒಬ್ರು ಕುಡಿ ಅಂತ ಹೇಳಿದ್ರೆ ನಾನು ಕುಡಿಯಲ್ಲ, ನಾನು ಕುಡಿಬೇಕು ಅನ್ಸ್ದಾಗ ಕುಡಿತೀನಿ. ನಮ್ಗೆ ಯಾರಿಗೂ ನಿದ್ದೆ ಅಂತೂ ಬಂದಿಲ್ಲ. ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಲೈಟಾಗಿ ಟೀ ಕುಡಿದು ಹೊರಟೆ ಎಲ್ಲ ಆಗುವಾಗ 2:09 ಆಗಿತ್ತು. ಹೊರಟಾದ್ಮೇಲೆ ಕಾರಲ್ಲಿ ಬಂದು ಕೂತ್ವಿ, ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಉತ್ತೇರಿ ಬೆಟ್ಟ ಅನ್ನೋದು ಬ್ಯಾಂಗ್ಳೂರಿಂದ 70-75 ಕಿಲೋಮೀಟರ್ ದೂರದ ತುಮಕೂರು ಡಿಸ್ಟ್ರಿಕ್ಟ್ನ ಕುಣಿಗಲ್ನಲ್ಲಿರೋದು. ನಾವು ಕರಾಡ ಸಂಘದಿಂದ ಅಂದಾಜು 70-80 ಜನ ಟ್ರಕ್ ಹೋಗ್ತಾ ಇರೋದು. ಕೆಲವರು ಕಾರ್ ಬೈಕ್ ಅಂತ ತಮ್ಮಲ್ಲಿರೋ ವೆಹಿಕಲ್ನಲ್ಲಿ ಮೆನ್ಷನ್ ಮಾಡಿದ ಒಂದು ಸ್ಥಳದಲ್ಲಿ ಭೇಟಿಯಾಗಿ ಅಲ್ಲಿಂದ ಎಲ್ಲರೂ ಬಂದಮೇಲೆ ಉತ್ತೇರಿ ಬೆಟ್ಟ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಲ್ಲಿ ಟೀ ಕಾಫಿ ಅಂತ ಕಟ್ಟೆ ಪೂಜೆ ಕೂಡ ಆಗ್ತಾ ಇತ್ತು. ಯಾಕೆ ಸಿದ್ದೆಲ್ರು ಇಲ್ಲಿ ನಿಂತದ್ದು? ಅಣ್ಣ ಬೇಗ ಬಾಯ್ ಬಾಯ್ ಬಾಯ್. ಯಾಕೆ ಎಲ್ರು ಇಲ್ಲಿ ನಿಂತದ್ದು? ಅಣ್ಣ ಸೂರ್ಯೋದಯಕ್ಕೆ ನಮ್ಮನೆ ಎಬ್ಬಿಸಿ ನೀವು ಎಂತ ಮಾಡುದು? ಎಲ್ರು ಅಲ್ಲಿ ಪಾಪ ಎಲ್ರು ಚಾ ಕಾಫಿ ಕುಡಿಲಿಕ್ಕೆ ನಿಂತು ಅಲ್ಲೆಲ್ಲಿ ಕಾಫಿ ಕುಡ್ಲಿಕ್ಕೆ ನಿಲ್ತಾರೆ. ಸಾಂಗ್ ಇಡ ಯಾವ್ದೆಲ್ಲ ಟ್ರಾವೆಲಿಂಗ್ ಸಾಂಗ್ ನಿನ್ನ ಫೇವರೇಟ್? ಅಲ್ಲ, ಎಷ್ಟೊತ್ತು ನಾವು ಜರ್ನಿ ಸ್ಟಾರ್ಟ್ ಆಗಿಂದ ಸ್ಟಾರ್ಟ್ ಮಾಡಿದಾರೆ, ಇನ್ನು ಮ್ಯೂಸಿಕ್ ಇಡಲಿಲ್ಲ. ಇಂಥ ಟ್ರಾವೆಲಿಂಗ್ ಸಾಂಗ್ ಸಿಗ್ಲಿಲ್ವಾ? ಅಂದ್ರೆ ಜರ್ನಿ ಸಾಂಗ್. ಜರ್ನಿ ಸಾಂಗ್ ಇದು. ಜರ್ನಿ ಸಾಂಗ್ ಹಾಕು ಸಿದ್ದು. ಟ್ರಾವೆಲಿಂಗ್ ಪ್ಲಸ್ ಜರ್ನಿ. ಪ್ಲಸ್ ಜರ್ನಿ ಹಾಕು. ರೋಡ್ ಪಾರ್ಟಿ ಹಾಕ ಮಾಡ್ರಿ ಸಾವು. ಒಂದೇ ಒಂದು ಪೆಗ್ಗಿಗೆ ತಲೆಗಿರೆ ಗಿರೆ 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 ಅಂತಿದೆ. ಇನ್ನೊಮ್ಮೆ In 400 meters, you will arrive at your destination. ಗಂಟೆ 3:30 ಸುಮಾರಿಗೆ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದನ್ನು ಹುತ್ರಿ ಬೆಟ್ಟ ಹಾಗೂ ಹುತ್ರಿ ದುರ್ಗ ಅಂತಲೂ ಕರೀತಾರೆ. ಬೆಂಗಳೂರಿನ ಸುತ್ತಲಿನ ನವದುರ್ಗಗಳಲ್ಲಿ ಈ ಹುತ್ರಿ ದುರ್ಗ ಕೂಡ ಒಂದು. ಇದೊಂಥರ ಸನ್ರೈಸ್ ಅಥವಾ ಸೂರ್ಯೋದಯ ವೀಕ್ಷಣೆಗೆ ಬೆಸ್ಟ್ ಪ್ಲೇಸ್. ಅದಕ್ಕೆ ನಾವೆಲ್ಲ ಅರ್ಲಿ ಮಾರ್ನಿಂಗ್ ಹೊರಟಿರೋದು. 16ನೇ ಶತಮಾನದಲ್ಲಿ ಕೆಂಪೇಗೌಡರು ಬ್ಯಾಂಗ್ಳೂರನ್ನು ಕಾಪಾಡಲಿಕ್ಕೋಸ್ಕರ ಹುತ್ರಿ ದುರ್ಗವನ್ನು ನಿರ್ಮಿಸಿರೋದು ಅಂತಾರೆ. ಹಾಗೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕಿದ್ರೆ ಟಿಪ್ಪು ಸುಲ್ತಾನ ಮಿಲಿಟರಿ ಬೇಸ್ ಆಗಿ ಈ ಜಾಗದಲ್ಲಿ ಇರ್ತಿದ್ರಂತೆ. ಹತ್ತೋಕೇನು ಅಷ್ಟು ಪ್ರಾಬ್ಲಮ್ ಇಲ್ಲ, ಬಟ್ ಇಲ್ಲಿ ಸ್ಟೆಪ್ಸ್ ತುಂಬ ಇದೆ. ಹೋಗಿ ಅಲ್ಲೇ ಹೋಗಿ. ಆ್ಯಕ್ಚುಲಿ ಅವ್ರು ಹೇಳಿದ ನಿಜ, ಸ್ಟೆಪ್ಪಲ್ಲಿ ಹತ್ತಿದ್ರೆ ಬಚ್ಚೋದು ಅಲ್ಲೇ ಹೋದ್ರೆ ಸಣ್ಣಕ್ಕೆ. ಇಲ್ಲೇನು ನೀವೊಂದು ಬಾಗಿಲು ನೋಡ್ತಿದ್ದೀರಾ, ಈ ಥರದ್ದು 8 ಬಾಗಿಲುಗಳು ನಾವು ಹೋಗ್ತಾ ಇರಬೇಕಿದ್ರೆ ಸಿಗುತ್ತೆ. ಇದು ಆ್ಯಕ್ಚುಲಿ ಯಾವುದೇ ಶತ್ರು ಸೈನ್ಯ ಬರೋದಾದರೆ ಈ 8 ಬಾಗಿಲುಗಳನ್ನು ದಾಟಿ ಬರಬೇಕಿತ್ತಂತೆ. ಅಂತಹ ಒಂದು ದೊಡ್ಡ ಕಾವಲಿತ್ತು ಆವಾಗ. ಅಂತೂ ಗಂಟೆ 5ರ ಒಳಗೆ ಬೆಟ್ಟದ ಮೇಲೆ ಸೇರಾಯಿತು. ಸೀನರೀಸ್ ಅಂತೂ ಸೂಪರ್ ಆಗಿತ್ತು. ಸೂರ್ಯೋದಯಕ್ಕೆ ಇನ್ನೂ ಸಮಯ ಇರೋದ್ರಿಂದ ಎಲ್ಲರೂ ಹೊಸ ಮುಖಗಳು ಕೂಡ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ತಮ್ಮ ಪರಿಚಯ ಮಾಡಿಕೊಂಡ್ವಿ. ಆಮೇಲೆ ಸೂರ್ಯೋದಯ ನೋಡಿ ಆದಮೇಲೆ ಪದ್ಯ ಬಂಡಿ ಕೂಡ ಆಟ ಆಡಿದ್ವಿ. ಸಾ ನಿಮಗೆ ಬಾಯ್ಸ್ ಸಾ. చూసి యార గమన ಯಾರು ಆಡುದಿಲ್ಲ. ನಾನು ಈ ದಿಲ್, ಈ ಹೃದಯ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದೀನಿ ಕಣ್ರಿ. ಫೋಟೋಶೂಟ್ಗೆ ಅಂತೂ ಕಮ್ಮಿ ಇರಲಿಲ್ಲ. ವೆರೈಟಿ ಆ್ಯಂಗ್ಲಲ್ಲಿ ವೆರೈಟಿ ಪೋಸ್ನಲ್ಲೆಲ್ಲ ಫೋಟೋಸ್ ತೆಗಿತಾ ಕೂತ್ವಿ. ನಮ್ಮೆಲ್ಲರ ಪ್ರೀತಿಯ ಸತ್ಯಭಾವ ಹೊಸ ಗೇಮ್ಸ್ ಕಂಡಕ್ಟ್ ಮಾಡಿದ್ರು. ಎಲ್ಲರೂ ಪಾರ್ಟಿಸಿಪೇಟ್ ಕೂಡ ಮಾಡಿದ್ರು. ಒಂದು 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ ಯಾವುದಾದ್ರೂ ಮನೆಗಳಲ್ಲಿ ಮಾಡಬಹುದಾ? 1 month ಒಂದು ಭಜನ್ ಸಂಜೆ ಅಂತ ಎಲ್ಲ
ಆಮೇಲೆ ಸಣ್ಣದಾಗಿ ನೆಕ್ಸ್ಟ್ ಪ್ರೋಗ್ರಾಮ್ಸ್ ಬಗ್ಗೆ ಅಂದರೆ ಯಾವುದೆಲ್ಲ ಪ್ರೋಗ್ರಾಮ್ ಇಟ್ಕೊಳ್ಬೋದು, ಯಾವುದೆಲ್ಲ ಟ್ರೆಕ್ಕಿಂಗ್ ಇಟ್ಕೊಳ್ಬೋದು, ಈ ಥರ ಒಂದು ಸಣ್ಣದಾಗಿ ಡಿಸ್ಕಷನ್ ಕೂಡ ನಡೀತು. ಇನ್ನು ಕೆಲವರು ಚಳಿ ಮತ್ತು ನಿದ್ದೆಯಲ್ಲೇ ಇದ್ದರು. ಇಲ್ಲೇನು ನಡೀತಿದೆ ಹೇಳಿ, ಏನು ನಡೀತಿದೆ ಹೇಳಿ, ಬ್ರೇಕಿಂಗ್ ನ್ಯೂಸ್ ಹೇಳಿ. ಇದ್ರಲ್ಲ ಅಲ್ಲ ಏ ಮರ ಅಲ್ಲಾಡ್ಸಿ ಹಳೆ ಯುವಕರಾಡದ ಯುವ ವನಿತೆಯರು. ಅಗಾಧವಾದ ಗುಹೆ, ಕಾಡಿನ ನಡುವಿಗೆ ಇರುವ ಗುಹೆ. ಹೀಗೆ ನಮ್ಮ ಸಣ್ಣ ಚಾರಣ ಚೆನ್ನಾಗಿ ನೋಡಿ ಬಂದು ಹಾಗೆ ಕೆಳಗೆ ಬಂದಾದಮೇಲೆ ಅಲ್ಲೇ ಹತ್ತಿರದ ಹೋಟೆಲ್ನಲ್ಲಿ ಒಟ್ಟಿಗೆ ತಿಂಡಿ ಮುಗಿಸಿ ನಾವು ನಮ್ಮ ಮನೆಗೆ ಹೋದ್ವಿ. ನಿದ್ರಾತಿಯಾಗದ ನಮ್ಮ ಪಯಣ, ಅರ್ಧ ದಿನದ ಸಣ್ಣ ಚಾರಣ, ಮುಂಜಾನೆ 3ರ ಸುಸ್ತುಮಾಯ, ನಮ್ಮವರ ಮಾತುಗಳ ಜತೆ ಹೆಜ್ಜೆಯ, ಯುವಕರಾಡದಿ ಹೊಸ ಮುಖಗಳು, ಪರಿಚಯಿಸಿತು ನಮ್ಮವರ ಸಾಲು, ಮತ್ತೆ ಬರಲಿ ದೊಡ್ಡ ಚಾರಣದ ಕರೆಯು, ಪಸರಿಸುತ್ತ ಕಬ್ರಾಸದ ಹವ ಎಲ್ಲೆಡೆಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ಜರ್ನಿಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟಾಟಾ.